ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ಒಂದು ಪೆಟ್ ಫೋಟೋಗ್ರಫಿ ಮಾಡ್ತಾಯಿದ್ದೀವಿ. ಇವನ ಹೆಸರು ಸ್ಕೂಬಿ ಅಂತ. ಒಬ್ಬ ಮೇಲ್ ಲ್ಯಾಬ್ರಡಾರ್. ಇವನು ತುಂಬ ಎನರ್ಜೆಟಿಕ್ ಆಗಿರಲಿಲ್ಲ, ತುಂಬ ನ್ಯೂಟ್ರಲ್ ಆಗೂ ಇರಲಿಲ್ಲ, ಪ್ಲೇಫುಲ್ ಆಗಿದ್ದ. ಸೊ ಇದು ನಾವು ಶೂಟ್ ಮಾಡಿದ್ದು ಆ್ಯಕ್ಚುಲಿ ದೇವನಹಳ್ಳಿಯಲ್ಲಿ. ಸೊ ನಾನು ಬ್ಯಾಂಗ್ಳೂರು ಸಿಟಿ ಸೆಂಟರಿಂದ ದೇವನಹಳ್ಳಿವರೆಗೂ ಹೋಗಿ ಅಲ್ಲಿ ಫೋಟೋಗ್ರಾಫ್ ಮಾಡಬೇಕಾಗಿತ್ತು. ಸೊ ನನಗೆ ಲೊಕೇಶನ್ ಗೊತ್ತಿರಲಿಲ್ಲ, ಕ್ಲೈಂಟೇ ಸೆಲೆಕ್ಟ್ ಮಾಡಿದರು. ಸೊ ನನಗೇನಿಲ್ಲ, ನಾನು ಶೂಟ್ ಮಾಡ್ತೀನಿ ಅಂತ ಹೋಗಿದ್ದೆ. ನಾನು ಇವನಿಗೆ ಪ್ಲ್ಯಾನ್ ಮಾಡಿದ ಪಿಕ್ಚರ್ಸ್ ಬೇರೆ ಆಗಿತ್ತು, ಆದರೆ ಫೋಟೋಗ್ರಾಫ್ ಮಾಡಿದ ಪಿಕ್ಚರ್ಸ್ ಬೇರೆ ಆಯಿತು. ಯಾಕಂದರೆ ಲೈಟಿಂಗ್ಸ್ ಮತ್ತು ಕ್ಲೈಮೇಟ್. ಆವತ್ತಿನ ಶೂಟ್ ಬಂದ್ಬಿಟ್ಟು ನಾವು ಅಟ್ಲೀಸ್ಟ್ 4:30, 4:45 ಇಲ್ಲಾಂದರೆ 5 o'clock ಆ ಥರ ಏನಾದರೂ ಶೆಡ್ಯೂಲ್ ಮಾಡಿದ್ದಿದ್ರೆ ಸ್ವಲ್ಪ ಗೋಲ್ಡನ್ ಅವರ್ ಇದ್ದಿರೋದು. ಸೊ ಲೈಟ್ ಸ್ವಲ್ಪ ಏನೋ ಅಂತಾರೆ ಸಾಫ್ಟ್ ಆಗಿರೋದು ಮತ್ತು ಸ್ವಲ್ಪ ಬ್ರೈಟಾಗಿ ಇರ್ಬೋದಾಗಿತ್ತು. ಆದರೆ ಕ್ಲೈಂಟ್ಸ್ ಸ್ವಲ್ಪ ಬೇಗ ಶೆಡ್ಯೂಲ್ ಮಾಡಿದ್ರು ಶೂಟ್ನ. ಅದರಿಂದ ಸನ್ಲೈಟ್ ಮಾತ್ರ ತುಂಬ ಹಾರ್ಶ್ ಆಗಿತ್ತು. ಎಷ್ಟು ಹಾರ್ಶ್ ಆಗಿತ್ತು ಅಂದರೆ ಸ್ಕೂಬಿಗೆ ಆಚೆ ಬಂದು ಆಟ ಆಡೋಕ್ಕೂ ಆಗಲಿಲ್ಲ. ಅಲ್ಲಿ ನೋಡಿ, ಗ್ರೌಂಡ್ ಅಷ್ಟು ಓಪನ್ ಗ್ರೌಂಡು, ಗೇಟೆಡ್ ಬೇರೆ. ಅವನೆಷ್ಟು ಬೇಕಷ್ಟು ಆಡ್ಬೋದಾಗಿತ್ತು. ಆದರೆ ಅವನು ಮಾತ್ರ ಶೇಡೆಡ್ ಪ್ಲೇಸಲ್ಲೇ ಕೂತಿರ್ತಾಯಿದ್ದ. ಅಷ್ಟು ಹೀಟಾಗಿತ್ತು ಸಂಬರ್ ಟೈಮಿಂದ. ಸೊ ಒಂದೇ ಒಂದು ಪಿಕ್ಚರ್ ಕರೆಕ್ಟಾಗಿ ಬಂತು, ಇದೇ ಅದು. ಸೊ ನನ್ನ ಇಮ್ಯಾಜಿನೇಷನಲ್ಲಿ ಇದೇ ಥರ ಇತ್ತು, ಫೋಟೋಗ್ರಾಫ್ ಮಾಡೋಣ ಅಂತ. ಸೊ ಇದೊಂದು ಫೋಟೋ ಕರೆಕ್ಟಾಗಿ ಬಂತು ಅಷ್ಟೇ. ನಾನು ಕೇಳ್ಕೊಳ್ಳೋದೇನೆಂದರೆ, ನೀವು ನಿಮ್ಮ ಪೆಟ್ಸ್ ಫೋಟೋಗ್ರಾಫ್ ಏನಾದರೂ ಮಾಡಬೇಕಾ ಅಂದ್ಕೊಂಡಿದ್ರೆ, ಶೂಟ್ನ ಶೆಡ್ಯೂಲ್ ಮಾಡಬೇಕಂದ್ರೆ ದಯವಿಟ್ಟು ಫೋಟೋಗ್ರಾಫರ್ನ ಕೇಳಿ, ಲೊಕೇಶನ್ನ ಒಂದು ಸತಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬನ್ನಿ. ಚೆನ್ನಾಗಿರುತ್ತೆ. ನಿಮಗೂ ಸ್ವಲ್ಪ ಐಡಿಯಾಲಜಿ ರನ್ ಆಗುತ್ತೆ ಬ್ರೈನಲ್ಲಿ. ಮತ್ತು ಇನ್ನೊಂದು ಏನಂದರೆ, ಸಮ್ಮರು ಡಾಗ್ಸ್ ಬೇಗ ಟಯರ್ಡ್ ಆಗ್ತವೆ, ತುಂಬ ಬೇಗ ಟಯರ್ಡ್ ಆಗ್ತವೆ. ಸೊ ಅವಗೂ ಸ್ಟ್ರೆಸ್ಸೇ ಬೇಡ ಅನಿಸುತ್ತೆ. ಸೊ ನಾನು ಪ್ರಿಫರ್ ಮಾಡೋದು ಸಮ್ಮರ್ ಟೈಮಿಂಗ್ಸಲ್ಲಿ ಇಂಡೋರ್ ಶೂಟ್ಸೇ ಬೆಟರ್. ಆದರೆ ಔಟ್ಡೋರ್ ಶೂಟ್ಸ್ ಮಾಡಬೇಕಂದ್ರೆ ಅರ್ಲಿ ಮಾರ್ನಿಂಗ್ಸ್ ಆ್ಯಂಡ್ ಲೇಟ್ ಈವ್ನಿಂಗ್ಸ್, ತುಂಬ ಲೇಟ್ ಅಲ್ಲ, ಮಿಡಲ್ ಈವ್ನಿಂಗ್ಸ್, ಗೋಲ್ಡನ್ ಆ ಟೈಮಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇನ್ನು ತುಂಬ ಟಯರ್ಡ್ ಆಗಿದೆ, ಹೋಗಿ ಕೂತಿದ್ದೆ ಪೀಸಾಗಿ, ಒಂದು ಪಿಕ್ಚರ್ ಕ್ಯಾಪ್ಚರ್ ಮಾಡಿದೆ. ಸೊ ನನಗೆ ತುಂಬ ಸ್ಟ್ರೆಸ್ ಕೊಡಬಾರ್ದು ಅನಿಸಿತ್ತು. ಸೊ ಪೆಟ್ ಅಂತ ಕೇಳಿದ್ರೆ ಅವರು ಬೇಡ ಅಂದರು. ಸೊ ಶೂಟ್ ಅಲ್ಲಿಗೆ ಎಂಡ್ ಮಾಡಿದೆ. ಸೊ ನೀವು ನಿಮ್ಮ ಪೆಟ್ಸ್ಗೆ ಫೋಟೋಗ್ರಾಫ್ ಏನಾದರೂ ಮಾಡಿಸ್ಬೇಕಂದಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ಸ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ, ಶೆಡ್ಯೂಲ್ ಮಾಡೋಣ. ಥ್ಯಾಂಕ್ ಯು.